10ನೇ ಅಧ್ಯಾಯದ 13ನೇ ಶ್ಲೋಕ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಮಹಾತ್ಮನಃ ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಾಃ ಭಜಂತಿ ಅನನ್ಯ ಮನಸಃ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ನೋಡಿ, ಹಿಂದಿನ ಶ್ಲೋಕದಲ್ಲಿ ರಾಕ್ಷಸಿ ಮತ್ತು ಆಸುರಿ ಸ್ವಭಾವದ ವ್ಯಕ್ತಿಗಳ ಬಗ್ಗೆ ಕೃಷ್ಣ ಹೇಳ್ದ. ಅವರು ಹೇಗಿರ್ತಾರೆ, ಅವರ ಆಸೆ ಆಕಾಂಕ್ಷೆಗಳೆಲ್ಲ ಏನಾಗತ್ತೆ, ಅವರ ಮಾಡುವಂತ ಕರ್ಮಗಳೆಲ್ಲ ಏನಾಗತ್ತೆ ಅನ್ನೋದನ್ನ ಹೇಳಿ ಇಲ್ಲಿ ಮಹಾತ್ಮನಸ್ತು, ಮಹಾತ್ಮರಾಗಬೇಕಾದ್ರೆ ಹೇಗಿರ್ತಾರೆ ಅಂತ ಹೇಳಿದ್ರೆ ಅವರ ಸ್ವಭಾವ ಎಂಥದ್ದು ಅಂದ್ರೆ ದೈವೀಂ ಪ್ರಕೃತಿ ಆಶ್ರಿತಾಃ. ದೈವೀ ಪ್ರಕೃತಿ ಅಂದ್ರೆ ಒಂದು ಸಾತ್ವಿಕ ಸ್ವಭಾವ ಅಂತ, ಪ್ರಕೃತಿ ಸ್ವಭಾವ ಅಂತ ಅರ್ಥ. ಅವರ ಸ್ವಭಾವ ಯಾವತ್ತೂ ಕೂಡ ದೈವೀ ಪ್ರಕೃತಿಯಾಗಿರುತ್ತೆ. ದೇವತೆಗಳಿಗೆ ಸಂಬಂಧಪಟ್ಟ ಅಥವಾ ದೇವತೆಗಳ ಅನುಗ್ರಹದಿಂದ ಬಂದಂತಹ ಸಾತ್ವಿಕ ಸ್ವಭಾವ ಅಂತ ಸಾತ್ವಿಕ ಸ್ವಭಾವವನ್ನು ಆಶ್ರಿತಾಃ, ಅದನ್ನು ಆಶ್ರಯಿಸಿಕೊಂಡಿರ್ತಾರೆ. ಅಂದ್ರೆ ನಮ್ಮ ಏನೇ ಒಂದು ಪ್ರವೃತ್ತಿಗೂ ಕೂಡ ನಮ್ಮ ಸ್ವಭಾವ ಕಾರಣ. ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ ಅಂತ ಕೃಷ್ಣನೇ ಹೇಳ್ತಾನೆ. ನಾನು ಒಳ್ಳೆ ಮಾತಾಡೋದು, ಒಳ್ಳೆ ಆಲೋಚನೆ ಮಾಡೋದು, ಒಳ್ಳೆ ಕೆಲಸ ಮಾಡೋದು, ಇದೆಲ್ಲದಕ್ಕೂ ನನ್ನ ಸ್ವಭಾವವೇ ಕಾರಣ. ಅಥವಾ ಕೆಟ್ಟ ರೀತಿಯಲ್ಲಿ ಇರುವಂಥದ್ದು, ಇದೆಲ್ಲದಕ್ಕೂ ಕೂಡ ನನ್ನ ಪ್ರಕೃತಿ, ನನ್ನ ಸ್ವಭಾವವೇ ಕಾರಣ. ಸ್ವಭಾವೋ ದುರಪಾಯ ಅಂತ. ಸ್ವಭಾವ ಯಾವತ್ತೂ ದೂರವಾಗೋದಿಲ್ಲ. ನಮ್ಮ ಪ್ರಕೃತಿ, ನಮ್ಮ ಸ್ವಭಾವ ಪ್ರಕೃತಿ ಯಾಂತಿ ಭೂತಾನಿ, ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಆಲೋಚನೆ, ಅನುಗುಣವಾಗಿ ಮಾತು, ಅನುಗುಣವಾಗಿ ಕೃತಿ. ನೀರು ತಗ್ಗಿದ್ದಲ್ಲಿ ಹರಿದು ಹೋಗುತ್ತೆ ಹೊರತು ಮೇಲೆ ಹತ್ಕೊಂಡು ಹೋಗೋದಿಲ್ಲ. ತಗ್ಗಿದ್ದಲ್ಲೇ ಹರಿದು ಮೇಲೆ ನಾವು ಪುಷ್ ಮಾಡಬೇಕು, ತಳ್ಳಬೇಕಾಗತ್ತೆ. ಕರೆಂಟ್ ಕೊಟ್ಟು ಪುಷ್ ಮಾಡ್ಬೇಕಾಗತ್ತೆ. ತಗ್ಗಿಗೆ ಕರೆಂಟ್ ಬೇಡ, ಏನು ಬೇಡ, ಅದ್ರ ಪಾಡಿಗೆ ಹರ್ಕೊಂಡು ಹೋಗ್ಬಿಡತ್ತೆ ಅಲ್ವಾ. ಹಾಗೆ ವ್ಯಕ್ತಿಗಳು ಅಷ್ಟೇ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರ ಮಾತು, ಆಲೋಚನೆ, ಅವರ ಕೃತಿಗಳು ಇರುತ್ತೆ. ಈ ದೇವಿ ಸ್ವಭಾವದವರು, ಸಾತ್ವಿಕ ಸ್ವಭಾವದವರೇನಿದ್ದಾರೆ ಅಂತಹ ವ್ಯಕ್ತಿಗಳು ಪಾರ್ಥ ಅಂತ ಅರ್ಜುನನಿಗೆ ಸಂಬೋಧನೆ. ತತ್ವಜ್ಞಾನಿ, ತತ್ವಜ್ಞಾನಿಗಳ ಮಾತ್ರ ದೈವಿ ಸ್ವಭಾವ ಇರ್ಲಿಕ್ಕೆ ಸಾಧ್ಯ. ತತ್ವಜ್ಞಾನವಿಲ್ಲದವರು, ಭಗವಂತನ ಬಗ್ಗೆ ಅರಿವಿಲ್ಲದವರು ದೈವಿ ಸ್ವಭಾವವನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಒಂದು ಅರ್ಥ ಅದರ ಹಿಂದೆ. ಅವರು ಮಹಾತ್ಮರು, ಅವರೇ ಮಹಾತ್ಮರು. ಯಾರು ದೈವಿ ಸ್ವಭಾವವನ್ನು ಹೊಂದಿರ್ತಾರೋ, ಸಾತ್ವಿಕ ಸ್ವಭಾವವನ್ನು ಹೊಂದಿರ್ತಾರೋ ಅವರು ಮಹಾತ್ಮರ. ಅಂತ ಮಹಾತ್ಮರಾಗಬೇಕಾದ್ರೆ ಅನನ್ಯ ಮನಸಃ ನ ವಿದ್ಯತೆ ಅನ್ಯತ್ ಮನಃ. ಬೇರೆ ಕಡೆ ಮನಸ್ಸು ಇಲ್ಲವೇ ಇಲ್ಲ. ಕೇವಲ ಭಗವಂತನಲ್ಲಿ ಕೇಂದ್ರೀಕೃತವಾದ ಮನಸ್ಸು. ಅವ್ರು ಏನೇ ಕೆಲಸ ಮಾಡ್ಲಿ, ಅವ್ರು ಊಟ ಮಾಡ್ತಾ ಇರ್ಬೋದು, ತಿಂಡಿ ತಿಂತಾ ಇರ್ಬೋದು, ಒಬ್ಬರೊಟ್ಟಿಗೆ ಮಾತಾಡ್ತಾ ಇರ್ಬೋದು, ಅವರದ್ದೇ ಆಗಿರತಕ್ಕಂಥ ಅನೇಕ ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ತಾ ಇರ್ಬೋದು. ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ಭಗವಂತನಲ್ಲಿ ಭಕ್ತಿ ಅದು ಜಾಗೃತವಾಗಿ ಇದ್ದೇ ಇರುತ್ತೆ. ನವಿದ್ಯತೆ ಅನ್ಯತ್ ಮನಃ. ಮನಸ್ಸು ಬೇರೆ ಕಡೆಗೆ ಹೋಗೋದೇ ಇಲ್ಲ. ಅವನೇನೋ ಆಫೀಸ್ ಕೆಲಸ ಮಾಡ್ತಾ ಇದ್ದಾನೆ, ಆಗ್ಲೂ ಆ ಆಫೀಸ್ ಕೆಲಸವೂ ಕೂಡ ಭಗವಂತನ ಪೂಜೆ ಭಾವನೆಯಿಂದ ಮಾಡ್ತಾ ಇರ್ತಾನೆ. ಹಾಗೆ ಅನನ್ಯ ಮನಸ್ಸ, ಬೇರೆ ಕಡೆ ಮನಸ್ಸನ್ನ ಹರಿಬಿಡದೇನೆ ಇರ್ತಾರೆ ಅವರು ಮಹಾತ್ಮರು. ಮಾಂ ಜ್ಞಾತ್ವ, ನನ್ನನ್ನು ತಿಳ್ಕೊಳ್ತಾರೆ. ಹೇಗೆ ತಿಳ್ಕೊಳ್ತಾರೆ? ಭೂತಾದಿಂ ಅವ್ಯಯಂ ಎಂಬುದಾಗಿ ತಿಳ್ಕೊಳ್ತಾರೆ. ಅಂದ್ರೆ ಭಗವಂತ ಅಂತ ಹೇಳಿದ್ರೆ ಭೂತಗಳಿಗೆ ಆದಿ. ಭೂತಗಳು ಅಂದ್ರೆ ಯಾರು? ಭವಂತೀತಿ ಭೂತಾಹ. ಹುಟ್ಟು ಇರುವಂತ ಎಲ್ಲವೂ ಕೂಡ ಭೂತಗಳೇ. ಜೀವ ಜಡಾತ್ಮಕವಾಗಿರತಕ್ಕಂತಹ ಸಕಲ ಜಗತ್ತು ಅದು ಭೂತ. ಇದೆಲ್ಲದಕ್ಕೂ ಕೂಡ ಆದಿ. ಆದಿ ಅಂದ್ರೆ ಕಾರಣ ಅಂತ. ಸಮಸ್ತ ಬ್ರಹ್ಮಾಂಡದ ಮೂಲ ಕಾರಣ ಭಗವಂತ ಅಂತ ನನ್ನನ್ನು ತಿಳ್ಕೊಳ್ತಾರೆ. ಮತ್ತು ನನ್ನನ್ನ ಅವ್ಯಯಂ, ವ್ಯಯ ಅಂದ್ರೆ ನಾಶ, ಅವ್ಯಯ ಅಂದ್ರೆ ನಾಶರಹಿತ. 4 ರೀತಿಯಾಗಿರ್ತಕ್ಕಂಥ ನಾಶಗಳು. ಸಾವು ಬರೋದು ಮುಖ್ಯವಾದ ನಾಶ. ಭಗವಂತನಿಗೆ ಸಾವಿಲ್ಲ. ನೋವು ಬರುವಂಥದ್ದು, ಭಗವಂತನಿಗೆ ನೋವು ಬರುವುದಿಲ್ಲ. ಅನಾರೋಗ್ಯಗಳು, ದುಃಖ ದುಮ್ಮಾನಗಳು ಬರತಕ್ಕಂಥದ್ದು, ಭಗವಂತನಿಗೆ ಇದಿಲ್ಲ. ಭಗವಂತನಿಗೆ ಅಪೂರ್ಣತ ಅಂದ್ರೆ ಪರಿಪೂರ್ಣವಲ್ಲದೆ ಇರುವಿಕೆ, ಇದೊಂದು ರೀತಿಯಾಗಿರ್ತಕ್ಕಂಥ ವ್ಯಯ. ಯಾವ ನಾಶವೂ ಕೂಡ ಭಗವಂತನಿಗಿಲ್ಲ. ಭಗವಂತ ಪರಿಪೂರ್ಣ, ಅವನು ಅಪರಿಪೂರ್ಣ ಅಲ್ಲ. ಭಗವಂತ ಪರಿಪೂರ್ಣನಾದವನು. ಭಗವಂತನಿಗೆ ದುಃಖ ದುಮ್ಮಾನಗಳಿಲ್ಲ, ಬಯಕೆಗಳಿಲ್ಲ. ಹಾಗಾಗಿ ಅವನು ಭಗವಂತ ಅವ್ಯಯ. ಭಗವಂತನಿಗೆ ಪ್ರಾಕೃತ ದೇಹ ಸಾಯುವಂಥದ್ದು ಅಂತ ಇಲ್ಲ. ಹೀಗೆ ಅನಾರೋಗ್ಯಗಳು ಬರೋದು ಅಂತಿಲ್ಲ. ಯಾವ ರೀತಿಯಿಂದಲೂ ಕೂಡ ನಾಶ ಇಲ್ಲದೆ ಇರತಕ್ಕಂಥವನು ಭಗವಂತ. ಹೀಗೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಒಂದು ಸದ್ಗುಣ ಮೂರ್ತಿ ಭಗವಂತ ಅಂತ ದೇವರನ್ನ ತಿಳಿದು ಭಗವಂತನನ್ನ ಭಜಂತಿ. ಭಜಂತಿ ಅಂತ ಹೇಳಿದ್ರೆ ಭಜ ಸೇವಾಯ, ದೇವರನ್ನ ಸೇವಿಸುತ್ತಾರೆ.
ಭಗವಂತನನ್ನ ಸೇವಿಸೋದು ಅಂದ್ರೆ ಭಗವಂತನಲ್ಲಿ ಭಕ್ತಿ ಮಾಡೋದು, ಭಗವಂತನ ಧ್ಯಾನ ಮಾಡುವಂಥದ್ದು, ಭಗವಂತ ಗುರುಗಳು ಕೇಳ್ತಾ ಇಲ್ಲ ಗುರುಗಳೇ. ಹರೇ ನಮಗಳು. ಹರೇ ನಮಃ. ಮಧ್ಯಾಹ್ನ ಸ್ವಲ್ಪ ಕಟ್ಟಾಯ್ತು. ಅನ್ವಯಾರ್ಥ ಇನ್ನೊಮ್ಮೆ ಹೇಳ್ತೀನಿ. ಪಾರ್ಥ, ಎಲೆ ತತ್ವಜ್ಞಾನಿಯೇ, ಮಹಾ ದೈವೀಂ ಪ್ರಕೃತಿಂ ಆಶ್ರಿತಾ, ದೈವೀ ಸ್ವಭಾವವನ್ನು ಅಂದ್ರೆ ಸಾತ್ವಿಕ ಸ್ವಭಾವವನ್ನು, ಮುಕ್ತಿಯೋಗ್ಯವಾಗಿರುವಂತಹ ಒಂದು ಸ್ವಭಾವವನ್ನು, ಆಶ್ರಿತಾ ಆಶ್ರಿಸಿರುವಂತಹ ಅಂದ್ರೆ ಸಾತ್ವಿಕ ಸ್ವಭಾವವನ್ನು ಹೊಂದಿರುವಂತಹ ಮಹಾತ್ಮನಹತು ಮಹಾತ್ಮರಾದರು ಅಂದ್ರೆ ಜ್ಞಾನಿಗಳಾದರು, ಮಾಂ ನನ್ನನ್ನು, ಭೂತಾದಿಂ ಸಮಸ್ತ ಬ್ರಹ್ಮಾಂಡದ ಜೀವ ಜಡಾತ್ಮಕವಾಗಿರುವಂತ ಬ್ರಹ್ಮಾಂಡದ ಆದಿ ಮೂಲ ಕಾರಣ ಎಂಬುದಾಗಿ ತಿಳಿದವರಾಗಿ, ಮತ್ತು ಅವ್ಯಯಂ ಯಾವುದೇ ರೀತಿಯಿಂದಲೂ ಕೂಡ ನಾಶ ಇಲ್ಲದವನು ಎಂಬುದಾಗಿ, ಮಾಂ ಜ್ಞಾತ್ವ ನನ್ನನ್ನು ತಿಳಿದು, ಅನನ್ಯ ಮನಸಃ ಅಂತ ಹೇಳಿದ್ರೆ ಬೇರೆ ವಿಚಾರಗಳಲ್ಲಿ ಆಸಕ್ತಿ ಇಲ್ಲದವರಾಗಿ, ದೇವ್ರ ಪೂಜೆ ಕೂತ್ರು ಬೇರೆ ಏನೋ ಚಿಂತೆ, ಏನೋ ನಾವು ಸ್ತೋತ್ರ ಪಾರಾಯಣ ಮಾಡ್ತೀವಿ, ಭಜನೆ ಮಾಡ್ತೀವಿ ಅಂತ ಕೂತ್ರು ಬೇರೆ ಏನೋ ಚಿಂತೆ, ಸಂಧ್ಯಾ ವಂದನೆ ಮಾಡ್ತೀವಿ ಅಂತ ಗಾಯತ್ರಿ ಮಂತ್ರ ಹೇಳುವಾಗ್ಲೂ ಮತ್ತೊಂದು ಯಾವುದೋ ಚಿಂತೆ, ಹೀಗೆ ಏನೂ ಇಲ್ಲ. ಕೇವಲ ಭಗವಂತನಲ್ಲಿ ಮಾತ್ರ ಭಕ್ತಿ. ಏನೇ ಒಂದು ಅನುಷ್ಠಾನಗಳನ್ನು ಮಾಡಬೇಕಾದರೂ ಕೂಡ ಬೇರೆ ವಿಚಾರಗಳ ಬಗ್ಗೆಗೆ ಆಸಕ್ತಿ, ಅದರ ಬಗ್ಗೆ ವಿಚಾರ ಅಂತ ಇಲ್ವೇ ಇಲ್ಲ. ಅನನ್ಯ ಮನಸಃ ನ ವಿದ್ಯತೆ ಅನ್ಯತ್ಮನಃ, ಬೇರೆ ಕಡೆ ಮನಸ್ಸು ಹೋಗೋದೇ ಇಲ್ಲ. ಕೇವಲ ಭಗವಂತನಲ್ಲಿ ಕೇಂದ್ರೀಕೃತರಾಗಿ ಮಾಂ ಭಜಂತಿ ನನ್ನನ್ನು ಸೇವಿಸುತ್ತಾರೆ. ನೋಡಿ, ಇದೆಷ್ಟು ಒಂದು ಉತ್ಕೃಷ್ಟವಾದ ಭಕ್ತಿ. ಯಾಕಂದ್ರೆ ಸಾಮಾನ್ಯವಾಗಿ ತುಳಸಿ ಪೂಜೆ ಮಾಡೋದು, ಹೊಸ್ತುಲ್ ರಂಗೋಲಿ ಹಾಕೋದು, ದೇವರ ಪೂಜೆ ಮಾಡೋದು, ಸಂಧ್ಯಾ ವಂದನೆ, ಸ್ನಾನ, ಭಜನೆ, ಪಾರಾಯಣ ಎಲ್ಲ ನಾವು ಈ ಶ್ಲೋಕದ ಮೂಲಕ ನಾವು ಬಹಳ ತಿಳ್ಕೊಳ್ಬೇಕಾದದ್ದು. 10 ಗಾಯತ್ರಿ ಜಪ ಮಾಡುವಾಗ 100 ಕಡೆ ನಮ್ಮ ಆಲೋಚನೆಗಳು ಹೋಗಿರುತ್ತೆ. ಹಾಗಾಗಿ ನಾವ್ ಏನ್ ಮಾಡ್ತಾ ಇದ್ದೀವಿ, ತುಳಸಿ ಪೂಜೆ, ಪಾರಾಯಣ, ದಾನ, ಧರ್ಮ, ಯಜ್ಞ, ಯಾಗ, ಈ ಎಲ್ಲ ಸಾತ್ವಿಕ ಸಂದರ್ಭಗಳಲ್ಲೂ ಕೂಡ ಕೇವಲ ಭಗವಂತನಲ್ಲೇ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರಬೇಕು. ಎಷ್ಟರ ಮಟ್ಟಿಗೆ ಅಂದ್ರೆ ಈ ಸತ್ಕರ್ಮಗಳು ಮಾಡುವಾಗ ಮಾತ್ರ ಅಲ್ಲ, ನಮ್ಮದೇ ಆಗಿರ್ತಕ್ಕಂಥ ಜವಾಬ್ದಾರಿ ನಿರ್ವಹಣೆ ಮಾಡೋದಿರ್ತಾವಲ್ಲ, ಅಡಿಗೆ ಮಾಡೋದಿರ್ಬೋದು, ಮನೆ ಕ್ಲೀನ್ ಮಾಡೋದಿರ್ಬೋದು, ಅಥವಾ ನಾವು ಆಫೀಸ್ಗೆ ಹೋಗಿ ಕೆಲಸ ಮಾಡೋದಿರ್ಬೋದು, ಈಗ ಏನೇನು ನಮ್ಮದೇ ಆಗಿರ್ತಕ್ಕಂಥ ಒಂದು ಕಾರ್ಯದ ವ್ಯಾಪ್ತಿ ಇರುತ್ತಲ್ವಾ, ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ದೇವರ ಕಡೆಗೆ ನಾವು ಕೇಂದ್ರೀಕೃತರಾಗಿ, ನಾವು ಭಗವದ್ ಭಕ್ತರಾಗಿ ನಾವು ಇರಬೇಕು, ಯಾವಾಗ್ಲೂ ಇರಬೇಕು. ಆಗ ಸಾತ್ವಿಕರಾಗ್ಲಿಕ್ಕೆ ಸಾಧ್ಯ. ಹಂತ ಹಂತವಾಗಿ ಭಕ್ತಿಯಲ್ಲಿ ಇನ್ನೂ ಉತ್ಕೃಷ್ಟತೆಯನ್ನ ಪಡೆದು ಭಗವಂತನ ಅನುಗ್ರಹವನ್ನ ಪಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇದರ ಒಟ್ಟು ಅಭಿಪ್ರಾಯ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಶ್ರೀಕೃಷ್ಣಾರ್ಪಣ.